ಇವತ್ತು ಅವರು ನಮ್ಮ ಸಭೆಗೆ ಕರ್ತನು ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಸೊ ಅವ್ರಿಗೂ ನಾನು ಎಲ್ಲರಿಗೂ ಯೇಸು ಕ್ರಿಸ್ತನ ವಂದನೆ ಸಲ್ಲಿಸ್ತೇನೆ. ಮತ್ತು ಆನ್ಲೈನಲ್ಲಿ ನೋಡುತ್ತಿರುವಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಈ ಒಂದು ಸಪ್ಪ ದಿನದ ಭಾನುವಾರದ ಆರಾಧನೆಗೆ ನಾನು ನಿಮ್ಮನ್ನು ಬರಮಾಡಿಕೊಳ್ತಿದ್ದೇನೆ. ಆಮೆನ್, ಹಲ್ಲೆಲೂಯಾ. ನಾವು ನಿಂತಿರುವುದು ನಾಶವಾಗದೆ ಹೋಗದಿರುವುದು, ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗದಿರುವುದು ಕ್ರಿಸ್ತನು ನಮ್ಮನ್ನು ಕಾಯ್ತಿರುವುದರಿಂದ. ಆಮೆನ್, ಹಲ್ಲೆಲೂಯಾ. ಮಾತು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ? ಇದು ಕಣ್ಣು ತೆರೆದು ನೋಡಿ, ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಬಟ್ ದೇವ್ರ ಕೃಪೆ ನಾವು ಮಣ್ಣಿನ ಮೇಲೆ ಕೂತ್ಕೊಂಡಿದ್ದೀವಿ. ಆಮೆನ್. ಎಷ್ಟೋ ಜನ ಮಣ್ಣಲ್ಲಿ ಹೋಗ್ಬಿಟ್ಟಿದ್ದಾರೆ, ಬಟ್ ನಾವಾದ್ರೂ ಮಣ್ಣಿನ ಮೇಲೆ ಇದ್ದೀವಿ. ಯಾರ ಕೃಪೆ ಇದು? ನಾವು ಒಳ್ಳೆಯವರು ಅಂತ ನಾವು ಜೀವಂತವಾಗಿದ್ದೀವಾ? ಇಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಜೀವಂತವಾಗಿದ್ದೀವಾ? ಇಲ್ಲ. ನಾವು ಆರೋಗ್ಯವಾಗಿದ್ದೀವಿ ಅಂತ ಜೀವಂತವಾಗಿದ್ದೀವಾ? ನೋ. ಯೇಸು ಕ್ರಿಸ್ತನು ನಮ್ಮ ಮೇಲೆ ಇರುವಂತ ಪ್ರೀತಿ. ಆಮೆನ್. ಆ ಪ್ರೀತಿನೇ ಇಲ್ಲಿವರೆಗೂ ನಮ್ಮನ್ನು ಕಾಯುತ್ತಾ ಬಂದಿದೆ. ಹಲ್ಲೆಲೂಯಾ. ಓಕೆ, ನಮ್ಮ ಪ್ರಕಟಣೆ ಕಡೆ ಗಮನ ಹರಿಸ್ತೇನೆ. ಬುಧವಾರ ನಮಗೆ ಮನೆ ಪ್ರಾರ್ಥನೆ ಇರುತ್ತೆ. ಯಾರ ಮನೆಯಲ್ಲಿ ಮನೆ ಪ್ರಾರ್ಥನೆ ಅಂತ ಹೇಳ್ತೀರೋ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಓಕೆ, ಬುಧವಾರ ನಮಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತೆ. ಶುಕ್ರವಾರ ಯಥಾ ಪ್ರಕಾರವಾಗಿ ನಮಗೆ ಉಪವಾಸದ ಪ್ರಾರ್ಥನೆ ಇರುತ್ತೆ. ಸಾಯಂಕಾಲದ ಸಮಯದಲ್ಲಿ 7 ಗಂಟೆಯಿಂದ 8 ಗಂಟೆವರೆಗೆ ಇರುತ್ತದೆ. ನಾವೆಲ್ಲರೂ ಸರಿ ಉಪವಾಸದಲ್ಲಿ ಇದ್ದುಕೊಂಡು ನಾವು ಬಂದು ಕರ್ತನನ್ನು ಆರಾಧಿಸುವ. ಆಮೆನ್, ಹಲ್ಲೆಲೂಯಾ. ಎಲ್ಲ ಜೀವಂತವಾಗಿದ್ದೀರಾ? ಆಮೆನ್. ಬ್ರಷ್ ಮಾಡಿರೋರೆಲ್ಲ ಒಂದ್ಸರಿ ಅಲ್ಲಿ ತೆಗಿರಿ. ನೈಸ್, ಹಲ್ಲೆಲೂಯಾ. ಓಕೆ, ನಾವು ಹಾಗೆ ಇರುವ ಜಾಗದಲ್ಲಿ ಒಂದು ಕೀರ್ತನೆ ಭಾಗ ಓದಿಕೊಳ್ಳುವ. ಕೀರ್ತನೆ 23ನೇ ಅಧ್ಯಾಯ 1ನೇ ವಚನ ಓದಿ. ಕೀರ್ತನೆ 23ನೇ ಅಧ್ಯಾಯ ವಚನ 1. ಕೀರ್ತನೆ 23:1. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಆಮೆನ್. ಧೈರ್ಯವಾಗಿ ನಾವು ಚೆನ್ನಾಗಿ ಗಮನಿಸಿ. ದಾವೀದ ಹೇಳ್ತಾ ಇದ್ದಾನಲ್ಲಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ. ಮೈಕ್ ಬೇಗ ಬೇಡಲ್ವಾ? ಹಲ್ಲೆಲೂಯಾ. ಧೈರ್ಯವಾಗಿ ಸ್ಪಷ್ಟವಾಗಿ ಮಾತಾಡ್ತಿದೆ ಇವತ್ತು. ಯೆಹೋವನು ನನಗೆ ಕುರುಬನು ಎಂಬುದಾಗಿ ದಾವೀದ, ಈಶಾಯನ ಮಗನಾದ ದಾವೀದ ಹೇಳ್ತಾನೆ. ದಾವೀದನಿಗೆ ಈಶಾಯನಿಗೆ ಟೋಟಲ್ 7 ಜನ ಮಕ್ಕಳು ಇರ್ತಾರೆ. 8 ಜನ ಇರ್ತಾರೆ. ಅದರಲ್ಲಿ 7ನೇವನು ದಾವೀದನಾಗಿರ್ತಾನೆ. ಈ ದಾವೀದ ಕುರಿ ಕಾಯುವಂತ ಒಬ್ಬ ಕುರುಬನಾಗಿರ್ತಾನೆ. ಚಿಕ್ಕ ಹುಡುಗ ದಾವೀದ. ಅವರೆಲ್ಲ ಅಣ್ಣ ತಮ್ಮಂದಿರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳವರು ಸೈನ್ಯದಲ್ಲಿ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ದೇಶವನ್ನು ಕಾಯ್ದಕ್ಕೋಸ್ಕರ. ಆದರೆ ಈ ದಾವೀದ ಚಿಕ್ಕವನಾಗಿರೋದ್ರಿಂದ, ಈ ದಾವೀದನ ಕೆಲಸಕ್ಕೆ ಬಾರದವನಾಗಿರೋದ್ರಿಂದ, ಈ ದಾವೀದನಲ್ಲಿ ಅಷ್ಟೊಂದು ಬಲವಿಲ್ಲದ ಕಾರಣದಿಂದ ಅವರ ತಂದೆ ಏನ್ ಮಾಡ್ತಾರೆ ಗೊತ್ತಾ? ಅವನ್ನ ಕುರಿಯನ್ನು ಕಾಯುವುದಕ್ಕೆ ಕಳಿಸಿರ್ತಾರೆ. ದಾವೀದನ ಕೆಲಸ ಏನು? ಕುರಿ ಕಾಯುವಂತ ಕೆಲಸ. ಇವತ್ತು ನಮ್ಮ ಕೆಲಸ ಏನು? ಸಿಮೆಂಟ್ ಎತ್ಕೊಡೋ ಕೆಲಸ, ಆಲೋವರ್ಕ್ ಎತ್ಕೊಡೋ ಕೆಲಸ, ಕೂಲಿ ಕೆಲಸ ನಾವು ಮಾಡ್ತಿದೀವಿ ಅಲ್ವಾ? ಹೌದು. ನಮ್ಮ ಕೆಲಸನ ನಾವು ಪ್ರೀತಿ ಮಾಡಿದ್ರೆ, ನಾವು ಮಾಡುತ್ತಿರುವ ಕೆಲಸದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿದ್ರೆ ನಾವು ಸಿಮೆಂಟ್ ಎತ್ಕೊಡ್ತಾ ಇರ್ಬೋದು. ಆ ಸಿಮೆಂಟ್ ಎತ್ಕೊಡೋ ಕೆಲಸದಲ್ಲಿ ನಾವು ನಿಯತ್ತಾಗಿ ಕೆಲಸ ಮಾಡಿದ್ರೆ ಕರ್ತ ನಮ್ಮ ನೆತ್ತಿ ಮೇಲಕ್ಕೆ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಇವತ್ತಿನ ಕೂಲಿ ಆಳುವ ಕೆಲಸಕ್ಕೆ ಸೇರ್ಕೊಂಡಿರ್ಬೋದು. ಇವತ್ತು ಆಗಿರೋ ಮೇಸ್ತ್ರಿಗಳೆಲ್ಲ ಕೂಲಿ ಮಾಡಿಬಿಟ್ಟೆ ಮೇಸ್ತ್ರಿಗಳಾಗಿರೋದು ಅವರೆಲ್ಲ. ಆಮೇನ್, ಹೌದಲ್ವಾ? ಇವತ್ತು ಮನೆ ಕಟ್ಟುತ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆಲೋಚನೆ ಎತ್ತುಕೊಟ್ಟೆ ಕೆಲಸ ಮಾಡ್ತಾ ಇರೋದು. ಒಬ್ಬ ಮೇಸ್ತ್ರಿ ಆಗ್ಬೇಕಾದ್ರೆ, ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕಾದ್ರೆ ಮೊದಲು ಕೂಲಿ ಕೆಲಸನೇ ಮಾಡ್ಬೇಕು. ಅದೇ ರೀತಿಯಲ್ಲಿ ಇಲ್ಲಿ ದಾವೀದ ಒಬ್ಬ ಕುರಿ ಕಾಯುವಂತ ವ್ಯಕ್ತಿಯಾಗಿದ್ದವನು. ಅವರ ಮನೆಯಲ್ಲಿ ತಿರಸ್ಕರಿಸಲ್ಪಟ್ಟವನು. ಚಿಕ್ಕ ಹುಡುಗ ತಾನೇ ಬಿಡು, ಏನ್ ಕೆಲ್ಸಕ್ಕೆ ಬರೋದಿಲ್ಲ, ಇನ್ ಕೈಯಲ್ಲಿ ಏನಾಗುತ್ತೆ, ನಾವಾದ್ರೂ ದೇಶ ಕಾಯ್ತೇವೆ ಎಂಬುದಾಗಿ ಅವ್ರ ಅಣ್ಣಂದಿರು ಏನ್ ಮಾಡ್ತಾರೆ, ದೇಶ ಕಾಯಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ದಾವೀದ ಏನ್ ಮಾಡ್ತಾನೆ ಗೊತ್ತಾ? ಒಬ್ಬ ಕುರುಬನಾಗಿ ಮಾರ್ಪಡ್ತಾನೆ. ಆಮೇನ್. ಎಷ್ಟು ಜನ ಕುರಿ ಕಾಯ್ದಿದ್ದೀರಾ? ಆಡು ಎಷ್ಟು ಜನ ಕಾಯ್ದಿದ್ದೀರಾ? ಆಡುಗಳು ಕಾಯ್ದಿರೋರೆಲ್ಲ ಕೈ ಎತ್ತಿ. ಆಡು ಮೇಕೆ. ವಾ. ಕುರಿ ಕಾಯ್ದಿರೋರು? ಕುರಿಗೂ ಆಡಿಗೂ ಬಹಳ ವ್ಯತ್ಯಾಸ ಇದೆ, ಹೌದಾ ಇಲ್ವಾ? ಕುರಿಗೂ ಆಡಿಗೂ ಮೇಕೆಗೆ ತುಂಬಾ ವ್ಯತ್ಯಾಸ ಇದೆ. ಕುರಿಯ ಗುಣ ಏನ್ ಗೊತ್ತಾ ನಿಮ್ಗೆ? ತನ್ನ ತಗ್ಗಿಸ್ಕೊಳ್ಳುತ್ತೆ. ಪಕ್ಕದ ಹೊಲದಲ್ಲಿ ಮೇಯೋದಿಲ್ಲ ಕುರಿ, ಪಕ್ಕದ ಹೊಲಕ್ಕೆ ಹೋಗೋದಿಲ್ಲ ಅದು. ಕುರಿ ಯಾರಿಗೆ ತೊಂದರೆ ಕೊಡೋದಿಲ್ಲ. ಆದ್ರೆ
ನಾವು ಕುರುಬ ಇಲ್ಲೇ ನಿಂತ್ಕೊಂಡಿರ್ತೀವಿ, ಪಕ್ಕ ತೋಟದಲ್ಲಿ ಆಲ್ರೆಡಿ ಹುಲ್ ಮೇಯ್ತಾ ಇರುತ್ತೆ, ಹೌದಲ್ವಾ? ಆದ್ರೆ ದೇವ್ರ ವಾಕ್ಯ ಇವತ್ತು ಏನ್ ತಿಳಿಸ್ತಿದೆ ಗೊತ್ತಾ ನಮ್ಗೆ? ಯೆಹೋವನು ನನಗೆ ಕುರುಬನು. ಆಮೆನ್. ಎಷ್ಟು ಜನ ನಂಬ್ತಾ ಇದ್ದಾರೆ ಯೇಸು ಕ್ರಿಸ್ತನು ನನಗೆ ಕುರುಬನಾಗಿದ್ದಾನೆ ಎಂಬುದಾಗಿ? ಹಲ್ಲೆಲೂಯಾ. ಯಾರೆಲ್ಲ ಯೇಸು ಸ್ವಾಮಿ ನನಗೆ ಕುರುಬನಾಗಿದೆ ಎಂಬುದು ಸ್ವೀಕಾರ ಮಾಡ್ತಾ ಇದ್ದೀರಾ? ಎಷ್ಟು ಜನ ಸ್ವೀಕಾರ ಮಾಡ್ತೀರಾ? ಹಲ್ಲೆಲೂಯಾ. ಯಾರೆಲ್ಲ ಯೇಸು ಸ್ವಾಮಿನ ನನಗೆ ಕುರುಬನ ಅಂತ ನೀವು ಸ್ವೀಕಾರ ಮಾಡಿದಿರೋ, ಕರ್ತನು ಇವತ್ತು ಒಂದು ನಿಮಗೆ ಶುಭ ಸಂದೇಶ ಕೂಡ ಹೋಗ್ತಿದ್ದಾರೆ. ಆಮೆನ್. ಹಲ್ಲೆಲೂಯಾ. ದಾವೀದ ಹೇಳ್ತಾನೆ, ದಾವೀದ ಹೇಳ್ಬೋದಾಗಿತ್ತಲ್ವಾ, ಯೇಸು ಸ್ವಾಮಿ ನನಗೆ ರಕ್ಷಕನ ಅಂತ ಹೇಳ್ಬೋದಾಗಿತ್ತು, ಯೇಸು ಸ್ವಾಮಿ ನನಗೆ ಬಂಗಾರ ಅಂತ ಹೇಳ್ಬೋದಾಗಿತ್ತು, ಯೇಸು ಸ್ವಾಮಿ ನನಗೆ ಡೈಮಂಡ್ ಅಂತ ಹೇಳ್ಬೋದಾಗಿತ್ತು. ಆದ್ರೆ ದಾವೀದ ಯಾಕೆ ಯೆಹೋವನು ನನಗೆ ಕುರುಬನ ಎಂಬುದಾಗಿ ಹೇಳ್ತಿದ್ದಾನೆ? ಹಾಗಾದ್ರೆ ಕುರುಬನ ಕೆಪಾಸಿಟಿ ಏನು? ಕುರುಬನಿಗೆ ಏನ್ ತಾಕತ್ತಿದೆ? ಕುರುಬನಲ್ಲಿ ಏನು ಒಳ್ಳೆಯ ಗುಣ ಇದೆ? ಹಾಗಾದ್ರೆ ಯಾಕೆ ಕುರುಬನು ಯೇಸುವನ್ನು ಒಬ್ಬ ಕುರುಬನಿಗೆ ಹೋಲಿಸ್ತಾ ಇದ್ದಾನೆ ದಾವೀದ? ಹಲ್ಲೆಲೂಯಾ. ಇವತ್ತು ನೀವುಗಳೇನಾದ್ರು ಯೇಸು ಕ್ರಿಸ್ತನನ್ನ ನಿಮ್ಮ ಜೀವಿತದಲ್ಲಿ ಒಬ್ಬ ಕುರುಬನನ್ನಾಗಿ ಸ್ವೀಕಾರ ಮಾಡೋದಾದ್ರೆ, ಯೇಸು ಕ್ರಿಸ್ತನ ನಿಮ್ಮ ಜೀವಿತದ ಒಬ್ಬ ಕುರುಬನನ್ನಾಗಿ ನೀವು ಇಟ್ಕೊಳ್ಳೋದಾದ್ರೆ, ಕರ್ತನು ಆ ಕುರುಬ ಯಾವ ರೀತಿಯಲ್ಲಿ ನಿಮ್ಮನ್ನ ಮಾರ್ಪಡಿಸಿ ನೋಡಲ್ವಾ? ಹಲ್ಲೆಲೂಯಾ. ದಾವೀದ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು. ಆಮೆನ್. ಯಾಕೆ ದಾವೀದ ಯೆಹೋವನು ನನಗೆ ಕುರುಬನು ಅಂತ ವಾಕ್ಯ ಬರೀತಾನೆ ಗೊತ್ತಾ? ದಾವೀದ ಅವನು ಇಡೀ ಜೀವಿತವೆಲ್ಲ ಕಳೆದವನು ಕಾಡಿನಲ್ಲಿ. ಎಲ್ಲಿ? ಕಾಡಿನಲ್ಲಿ ಕಾಯ್ತಿದ್ದವನು. ಆಗಿನ ಕಾಲದಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಹೋದವರು ಅವ್ರು ಏನ್ ಮಾಡ್ತಿದ್ರು ಗೊತ್ತಾ? ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ವಾಪಸ್ ಬರ್ತಿರ್ಲಿಲ್ಲ. ಆಡು ಮೇಯಿಸೋರು ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ವಾಪಸ್ ಬರ್ತಿದ್ರು. ಆದ್ರೆ ಕುರಿ ಮೇಯಿಸೋರು ಒಂದು ಸಾರಿ ಕುರಿನ ಮನೆಯಿಂದ ತಗೊಂಡೋಗ್ಬಿಟ್ರೆ ಸುಮಾರು ಒಂದು ತಿಂಗಳಾದ್ರೂ ಬರ್ತಾ ಇರ್ಲಿಲ್ಲ. ಕೆಲವು ಟೈಮ್ 50 ದಿನ 2 ತಿಂಗಳಾದ್ರೂ ಬರ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಅವರು ಒಂದೂರಿಂದ ಒಂದೂರಿಗೆ ಅವ್ರು ಏನ್ ಮಾಡ್ತಿದ್ರು? ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ತಾ ಇದ್ರು. ಹಲ್ಲೆಲೂಯಾ. ರಾತ್ರಿ ಆದ್ರೆ ಸಾಕು, ಯಾವ್ದೋ ಒಂದು ಜಾಗದಲ್ಲಿ ಒಂದು ಇದನ್ನ ಮಾಡ್ಬಿಟ್ಟು ದೊಡ್ಡಿನ ಮಾಡ್ಬಿಟ್ಟು ಕುರಿಗಳನ್ನೆಲ್ಲ ಅಲ್ಲಿಟ್ಟು ಕಾಯ್ತಾ ಇದ್ರು ಕುರಿಗಳನ್ನ. ಅದೇ ರೀತಿಯಲ್ಲಿ ದಾವೀದ ಏನ್ ಮಾಡ್ತಿದ್ದ ಅಂದ್ರೆ, ಕುರಿಗಳನ್ನ ಒಂದು ಸಾರಿ ಅವನು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಸುಮಾರು ದಿನಗಳಾದ ಆದ್ರೆ ಅವನ್ ಏನ್ ಮಾಡ್ತಿರ್ಲಿಲ್ಲ, ಮನೆಗೆ ವಾಪಸ್ ಬರ್ತಿದ್ದ. ಆದ್ರೆ ದಾವೀದನ ಜೀವಿತ ಬರೀ ಕಾಡಲ್ಲಿತ್ತು. ಕಾಡಲ್ಲಿ ಮನುಷ್ಯರು ಇರ್ತಾರ, ಪ್ರಾಣಿಗಳು ಇರ್ತಾರ? ಏನಿರ್ತವೆ? ಪ್ರಾಣಿಗಳು. ಎಷ್ಟೊಂದು ಪ್ರಾಣಿಗಳಿದಾವಲ್ವ ಇವತ್ತು? ಆಮೇಲೆ ಪ್ರಾಣಿಗಳ ಕುರಿಗಳು. ಆಮೇಲೆ ಹಲ್ಲೆಲೂಯಾ. ನಾವೆಲ್ಲ ಯಾರಾಗಿದ್ದೀವಿ? ಕುರಿಗಳಾಗಿದ್ದೀವಿ. ನೀವೆಲ್ಲ ಇವತ್ತು ಹೇಳ್ತಿದ್ದೀರಾ ಯೇಸು ನನಗೆ ಕುರುಬನ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ನಾವಾದ್ರೂ ನಾಡಲ್ಲಿದ್ದೀವಿ, ದಾವೀದನಾದ್ರೂ ಕಾಡಲ್ಲಿದ್ದ. ಅನೇಕ ದಿನ ಒಬ್ಬಂಟಿಗನಾಗಿ ದಾವೀದ ಏನ್ ಮಾಡ್ತಿದ್ದ ಗೊತ್ತಾ? ತನ್ನ ಕುರಿಗಳನ್ನ ಕಾಯ್ತಿದ್ದ. ಹಲ್ಲೆಲೂಯಾ. ದಾವೀದ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ. ಯಾಕೆ ದಾವೀದ ಯೇಸು ಕ್ರಿಸ್ತನನ್ನು ಕುರುಬನಿಗೆ ಹೋಲಿಸ್ತಾರೆ? ಆ ಕುರುಬ ಎಂಬ ಪದದಲ್ಲಿ ಏನ್ ಶಕ್ತಿ ಇದೆ? ಕುರುಬ ಎನ್ನ ಪದದಲ್ಲಿ ಏನ್ ಪವರ್ ಇದೆ? ಕುರುಬನ ಒಂದು ಹೆಸರಲ್ಲಿ ಏನು ಒಂದು ಪ್ರೀತಿ ಇದೆ? ಯಾಕೆ ದಾವೀದ ಯೇಸು ಕ್ರಿಸ್ತನ ಬೇರೆಕ್ಕೆ ಹೋಲಿಸಬಹುದಾಗಿತ್ತಲ್ವಾ? ಯೇಸುವೆ ನೀನು ರಾಜಾದಿರಾಜನು, ಯೇಸುವೆ ನೀನು ಶ್ರೇಷ್ಠನು, ಯೇಸುವೆ ನೀನು ಲೋಕಕ್ಕೆ ಅಧಿಪತಿ ಎಂಬುದಾಗಿ ಹೋಲಿಸಬಹುದಾಗಿತ್ತು. ಆದ್ರೆ ದಾವೀದ ಯೇಸುವಿನ ಕುರುಬನಿಗೆ ಹೋಲಿಸ್ತಿದ್ದಾನೆ. ಆಮೆನ್. ಇವತ್ತು ಅನೇಕ ಜನ ಕುರಿಗಳನ್ನ ಮೇಕೆಗಳನ್ನ ಕಾಯ್ತಿದ್ದೀರಲ್ವಾ? ಕಾಯ್ತಿದ್ರ ಇಲ್ವಾ? ನಿಮ್ಮ ಕುರಿಗಳನ್ನ ನೀವು ಯಾವತ್ತಾದ್ರೂ ಬಿಟ್ಟು ಇಲ್ಲ ದೂರ ಹೋಗಿದ್ದೀರಾ? ಹೋಗಿದ್ದೀವಿ ನಾವು ಕುರಿಗಳನ್ನ ಬಿಟ್ಟು? ಸಾಧ್ಯ ಇಲ್ಲ. ಯಾಕೆ? ಕುರಿ ಯಾರ್ದು? ನಿಮ್ದು. ಆಮೆನ್. ಯೇಸು ಹೇಳ್ತಿದ್ದಾರೆ, ಈ ಕುರಿಗಳು ಯಾರ್ದು ಇವತ್ತು? ಯೇಸು ಕ್ರಿಸ್ತನ. ಆಮೆನ್. ಹಲ್ಲೆಲೂಯಾ. ಕುರಿಗಳಿಗೆ, ದಾವೀದ ಮೇಯಿಸುತ್ತಿರುವಂತ ಕುರಿಗಳಿಗೆ ದಾವೀದ ಕುರುಬನಾಗಿದ್ದ. ಅರ್ಥ ಮಾಡ್ಕೊಳ್ಳಿ ವಾಕ್ಯನ ದಯವಿಟ್ಟು. ಕುರಿ ಮೇಯಿಸ್ತಿದ್ನಲ್ವ ದಾವೀದ, ಕುರಿ ಮೇಯಿಸುತ್ತಿರುವಂತ ಕುರಿಗಳಿಗೆ ದಾವೀದ ಏನಾಗಿದ್ದ? ಕುರುಬನಾಗಿದ್ದ. ಅವಕ್ಕೆ ನೀರು ಬೇಕಾದ ಸಮಯದಲ್ಲಿ ನೀರು ಕೊಡ್ತಿದ್ದ, ಹುಲ್ಲು ಬೇಕಾದ ಸಮಯದಲ್ಲಿ ಹುಲ್ಲನ್ನ ಕೊಡ್ತಿದ್ದ. ಅವಕ್ಕೆ ವಿಶ್ರಾಂತಿ ಬೇಕಾದ್ರೆ ಒಂದು ಮರದ ಕೆಳಗಡೆ ಹೋಗ್ಬಿಟ್ಟು ಅವನೇನ್ ಮಾಡ್ತಿದ್ದ? ಮಲಗಿಸ್ತಾ ಇದ್ದ. ರಾತ್ರಿಯ ಸಮಯ ಆದ್ರೆ ಸಾಕು ಕ್ಲೀನ್ ಆಗಿ ದೊಡ್ಡಿಗಳನ್ನ ಮಾಡ್ಬಿಟ್ಟು ಆ ದೊಡ್ಡಿ ಒಳಗಡೆ ಹೋಗಿಸ್ಬಿಟ್ಟು ಕುರುಬ ಎಲ್ಲಿ ಮಲ್ಕೊಳ್ತಿದ್ದ? ದೊಡ್ಡಿಯ ಹೊರಗಡೆ ಮಲ್ಕೊಳ್ತಿದ್ದ. ಯಾಕೆ ಗೊತ್ತಾ? ಸಿಂಹ ಬರಬಾರ್ದು, ತೋಳ ಬರಬಾರ್ದು, ನರಿಗಳು ಬರಬಾರ್ದು, ಕುರಿಗಳನ್ನ ಯಾವುದೇ ಒಬ್ಬ ಕಳ್ಳನ ಬಂದು ಏನ್ ಮಾಡಬಾರ್ದು? ಕದ್ದುಕೊಳ್ಳಬಾರದು ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ನಾವೆಷ್ಟೋ ಜನ ಕುರಿ ಮೇಯಿಸ್ತಿದ್ದೀವಲ್ಲ ಇವತ್ತು? ನೀವೆಲ್ಲ ದೊಡ್ಡ ಒಳಗಡೆ ಮಲ್ಕೊಳ್ತಿದ್ರೆ, ದೊಡ್ಡ ಹೊರಗಡೆ ಮಲ್ಕೊಳ್ತಿದ್ರಾ? ಎಲ್ಲಿ ಮಲ್ಕೊಳ್ತಿದ್ರೆ? ಒಳಗಡೆ ಮಲ್ಕೊಳ್ತಿದ್ರಾ? ದೊಡ್ಡ ಒಳಗಡೆ
ಹಾಲೆಲೂಯಾ. ಇದೆಲ್ಲ ದೊಡ್ಡ ಒಳಗಡೆ ಮಾಡ್ಕೊಂಡು ಹಾಲೆಲೂಯಾ. ಕುರುಬ ಯಾವತ್ತಾಗ್ಲಿ ಕುರಿ ಮಲಗಿನ ಮಧ್ಯೆ ಕುರಿಯ ಒಂದು ದೊಡ್ಡಿಯ ಹೊರಗಡೆ ಬೆಳೆದರೆ ಕಾವಲುಗಾರನಾಗಿದ್ದ. ಆಮೆನ್. ದಾವೀದ ಅದನ್ನೇ ಹೇಳ್ತಾ ಇದ್ದಾನೆ, ನನ್ನ ಕುರಿಗಳಿಗೆ ನಾನು ಕುರುಬನಾಗಿರ್ಬೋದು, ನನ್ನ ಕುರಿಗಳು ನನ್ನ ಕಾಡಲ್ಲಿ ಮೇಯಿಸ್ತಾ ಇದ್ದೀನಿ. ಇವತ್ತು ಈ ಕುರಿಗಳಿಗೆ ರಕ್ಷಣೆ ಬೇಕಂದ್ರೆ ನಾನ್ ಬೇಕು. ಯಾಕೆ? ಕುರಿಗಳಿಗೆ ನಾನಿಲ್ಲ ಅಂದ್ರೆ ಏನ್ ಮಾಡ್ತೇವೆ? ತೋಳ ತಿಂದು ಹೋಗುತ್ತೆ, ನರಿ ತಿಂದು ಹೋಗುತ್ತೆ, ಸಿಂಹ ತಿನ್ನುತ್ತೆ, ಕರಡಿ ತಿನ್ನುತ್ತೆ, ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ. ಈ ಕುರಿಗಳಿಗೆ ನಾನು ಎಷ್ಟು ಮುಖ್ಯನೋ, ನನ್ನನ್ನು ಕಾಯಕ್ಕೆ ಒಬ್ಬ ಕುರುಬ ಬೇಕು, ಆತನೇ ಯೇಸು. ಹಲ್ಲೆಲೂಯಾ. ಈ ಕುರಿಗಳಿಗೆ ನಾನು ಇಂಪಾರ್ಟೆಂಟ್ ಆದ್ರೆ ನನ್ನನ್ನ ಯಾರು ಕಾಯ್ತಾರೆ? ಹಾಗಾದ್ರೆ ನಾನು ಇರೋದೆಲ್ಲಿ? ಕಾಡಲ್ಲಿ. ನನ್ನ ಕುರಿ ಇರೋದು ಕಾಡಲ್ಲೇ, ನಾನಿರೋದು ಕಾಡಲ್ಲೇ. ಕುರಿಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಕುರಿಗಳಿಗೆ ತೊಂದರೆ ಬಂದ್ರೆ ನಾನು ಕಾಪಾಡ್ತೀನಿ. ನನಗೆ ಪ್ರಾಬ್ಲಮ್ ಬಂದಾಗ ಯಾರು ಕಾಪಾಡ್ತಾರೆ? ಅದಕ್ಕೆ ದಾವೀದ ಹೇಳ್ತಾನೆ, ನೀ ನನಗೆ ಕುರುಬನ ಎಂಬುದಾಗಿ. ಹಲ್ಲೆಲೂಯಾ. ಯೇಸುವೆ, ನೀ ನನ್ನ ಕುರುಬನಾಗಿದೀಯಪ್ಪ. ಆಮೆನ್. ಆಗಿನ ಕಾಲದಲ್ಲಿ ಸುಮಾರು ಎಷ್ಟು ಕುರಿಗಳು ಇರ್ತಿದ್ದಾವೆ? ಸಾವಿರಾರು ಕುರಿಗಳು ಇರ್ತಿತ್ತು ಆಗಿನ ಕಾಲದಲ್ಲಿ. ಇವಾಗ ಬಿಡಿ, ಯಾರ ಮನೇಲಿ ಕುರಿಗಳಿದ್ದ ಬೈ ಚಾನ್ಸ್ ಕುರಿ ಇದ್ರೆ ಅದರ ಕಡೆಗೆ ಇಟ್ಕೊಂಡಿರ್ತಾರೆ ಈಗ, ಹೌದಾ ಇಲ್ವಾ? ಆಗಿನ ಕಾಲದಲ್ಲಿ ಕುರಿಗಳನ್ನ ಸಾಕ್ತಿದ್ರು, ಚೆನ್ನಾಗಿ ಸಾಕ್ತಿದ್ರು. ತುಂಬಾ ಎಲ್ಲೋದ್ರೆ ಯಾರ ಮನೇಲಿ ಕುರಿಗಳು ಇರ್ತಿದ್ವು, ಆಡುಗಳು ಇರ್ತಿದ್ವು. ಈಗ ಯಾರ ಮನೇಲಿ ಆದ್ರೂ ನೋಡಿ ಬರೀ ಫೋನ್ಗಳು ಇರ್ತವೆ. ಹಲ್ಲೆಲೂಯಾ. ಹೌದಲ್ವಾ? ಆಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಕುರಿಗಳು, ದನಗಳು, ಮೇಕೆಗಳು ಪ್ರತಿಯೊಂದು ಇರ್ತಿತ್ತು. ಎಲ್ಲರ ಮನೆಯಲ್ಲಿ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇರ್ತಿತ್ತು. ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಚಾರ್ಜಿಂಗ್ ವೈರು, ಮೊಬೈಲು, ಸಿಮ್ ಕಾರ್ಡ್, ಏರ್ ಫೋನ್ಗಳು. ಹಲ್ಲೆಲೂಯಾ. ಆದ್ರೆ ದಾವೀದ ಹೇಳ್ತಾ ಇದ್ದಾನೆ, ದಾವೀದ ಒಂದು ದಿನಕ್ಕೆ 7 ಸಾರಿ ಪ್ರಾರ್ಥನೆ ಮಾಡ್ತೀನಿ. ಆಮೆನ್. ಹಲ್ಲೆಲೂಯಾ. 7 ಸಾರಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ಈ ದಾವೀದ ಎಷ್ಟು ಸಾರಿ ದೇವರಿಗೆ ಹೇಳಿರ್ತಾನೆ, ನೀನು ನನ್ನ ಕುರುಬ ಅಂತ ಹೇಳ್ಬಿಟ್ಟು 7 ಸಾರಿ ಹೇಳಿರ್ತಾನೆ. ಹಲ್ಲೆಲೂಯಾ. ದಾವೀದ ಹೇಳ್ತಾ ಇದ್ದಾನೆ, ನಾನು ಈ 1000 ಕುರುಗಳಿಗೆ ಕುರುಬನಾಗಿರ್ಬೋದು, ಬಟ್ ನಾನು ಜೀವಂತವಾಗಿರ್ಬೇಕಾದ್ರೆ, ನಾನು ಈ ಒಂದು ಕಾಡಿನಲ್ಲಿ ನಾನು ಬದುಕಬೇಕಾದ್ರೆ, ಈ ಕುರಿಗಳನ್ನ ನಾನು ರಕ್ಷಣೆ ಮಾಡಬೇಕಾದ್ರೆ ಯೇಸು ನನಗೆ ಕುರುಬನಾಗಿರ್ಬೇಕೆಂಬುದಾಗಿ. ಆಮೆನ್. ಯಾಕೆ ಹೇಳ್ತಾನೆ ಗೊತ್ತಾ? ದಾವೀದ ಕುರಿಗಳನ್ನು ಎಷ್ಟು ಚೆನ್ನಾಗಿ ಸಾಕ್ತಾ ಇರ್ತಾನೆ ಅಂದ್ರೆ, ಅವನಿಗೆ ಊಟ ಇಲ್ಲಂದ್ರೂ ಪರವಾಗಿಲ್ಲ, ಅವನಿಗೆ ನೀರಿಲ್ಲಂದ್ರೂ ಪರವಾಗಿಲ್ಲ, ಕುರಿಗಳಿಗೆ ನೀರು ಕೊಡ್ತಿದ್ದ, ಕುರಿಗಳಿಗೆ ಮೇವು ಹಾಕ್ತಿದ್ದ. ಕುರಿಗಳನ್ನ ಹೋಗ್ಬಿಟ್ಟು ಒಂದು ಮೊರಳು ಗಾಡಿನಲ್ಲಿ ಇಟ್ಬಿಟ್ರೆ ಹೊಟ್ಟೆ ತುಂಬದ ಕುರಿಗಳಿಗೆ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು ಕುರಿಗಳನ್ನ? ಹಸಿರಾದ ಜಾಗದಲ್ಲಿ, ಎಲ್ಲಿ ಹುಲ್ಲಿರುತ್ತೆ. ಕುರುಬನಿಗೆ ಗೊತ್ತು ಕುರಿ ಯಾವ ತಿಂದ್ರೆ ಚೆನ್ನಾಗಿ ದಪ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು. ಕುರುಬನಿಗೆ ಗೊತ್ತು ಎಲ್ಲಿ ನೀರು ಕುಡಿಸಬೇಕೆಂಬುದಾಗಿ. ಕುರುಬನಿಗೆ ಗೊತ್ತು ಯಾವ ಟೈಮ್ಗೆ ಅದಕ್ಕೆ ಆಹಾರ ಕೊಡಬೇಕೆಂಬುದಾಗಿ. ಒಬ್ಬ ಕುರುಬನಿಗೆ ಗೊತ್ತು ನನ್ನ ಕುರಿನ ಯಾವ ರೀತಿ ಕಾಪಾಡಬೇಕೆಂಬುದಾಗಿ. ಆಮೆನ್. ಅದಕ್ಕೆ ದಾವೀದ ಹೇಳ್ತಾನೆ, ನಾನೇ ಆಫ್ಟರ್ ಆಲ್ ಒಬ್ಬ ಮನುಷ್ಯನಾಗಿರುವಂತ ನಾನೇ ಈ ಕುರಿಗಳನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ಮೇಲೆ, ಕುರುಬನಾಗಿರುವಂತ ನಾನು ಇಷ್ಟೊಂದು ಚೆನ್ನಾಗಿ ಇವಕ್ಕೆ ಆಹಾರ ಕೊಡ್ತೀನಿ ಅಂದ್ಮೇಲೆ, ಇನ್ನು ನಾನು ದೇವರ ಮಗ, ಇನ್ನು ದೇವರು ನನಗೆ ಎಷ್ಟೊಂದು ಕೊಡಬಹುದು. ಹಲ್ಲೆಲೂಯಾ. ಕಾಡಲ್ಲಿದ್ದಾನೆ ದಾವೀದ, ಅವನು ಅರಮನೆಯಲ್ಲಿ ಇದ್ಕೊಂಡು ಹೇಳ್ತಿಲ್ಲ ದಾವೀದ ಈ ಮಾತನ್ನ, ಕಾಡಲ್ಲಿ ಇದ್ಕೊಂಡು ಹೇಳ್ತಿದ್ದಾನೆ, ಯೇಸುವೇ ನೀನು ನನಗೆ ಕುರುಬನ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಸೊ ಆದ್ರಿಂದ ದಾವೀದ ಏನಕ್ಕೆ ಹೇಳ್ತೀನಿ ಗೊತ್ತಾ? ಆಫ್ಟರ್ ದಾವೀದನಿಗೆ ಎಷ್ಟು ಪವರ್ ಇತ್ತು ಗೊತ್ತಾ ನಿಮ್ಗೆ? ಸಿಂಹ ಏನಾದ್ರು ಬಂದ್ರೆ ಕುರಿಗಳನ್ನ ತಿನ್ನಕ್ಕೆ ಸಿಂಹದಿಂದ ಓಡೋಗ್ಬಿಟ್ಟು ಸಿಂಹದನ್ನ ಬಾಯಿಸಿ ಕುರಿಗಳನ್ನ ವಾಪಸ್ ಎತ್ಕೊಂಡ್ ಬರ್ತಿದ್ದಂತೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತು ನಾನು ಹೇಳ್ತೀನಿ ನಿಮ್ಗೆ? ಒಂದು ವೇಳೆ ಸಿಂಹ ಏನಾದ್ರು ಒಂದು ಕುರಿನ ತಗೊಂಡು ಹೋಗೋದಾದ್ರೆ ಸಿಂಹದ ಬಾಯಿನ ಸೀಳ್ಬಿಟ್ಟು ಕುರಿನ ಎತ್ಕೊಂಡ್ ಬರ್ತಿದ್ದಂತೆ. ಆಮೆನ್. ಇವತ್ತು ನಿಮ್ಮ ಜೀವಿತದಲ್ಲಿ ಸೈತ ನಿಮ್ಮನ್ನು ಎತ್ಕೊಂಡು ಹೋಗ್ಬೇಕಾದ್ರೆ, ಸೈತ ನಿಮ್ಮ ಜೀವಿತ ನಾಶ ಮಾಡಬೇಕಾದ್ರೆ, ಸೈತ ನಿಮ್ಮನ್ನ ತುಳಿಬೇಕಂತ ಪ್ಲಾನ್ ಮಾಡಿದ್ರೆ, ಸೈತ ನಿಮ್ಮ ಜೀವಿತದಲ್ಲಿ ಹಾಳು ಮಾಡ್ಬೇಕಂತ ಪ್ಲಾನ್ ಮಾಡಿ ಬಂದಿದ್ರೆ, ಕರ್ತನ ಕುರುಬನಾಗಿದ್ದು ಸಿಂಹದ ಬಾಯಿಯನ್ನು ಸೇಳಿ, ಸೈತಾನನ ಬಾಯಿಯನ್ನು ಸೇಳಿ ನಿಮ್ಮನ್ನು ಎತ್ತಿಕೊಂಡು ಬರುವಂತ ದೇವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಹೇಳುವಾಗೆ ಅರ್ಥ ಆಗ್ತಿದೆಯಾ ನಿಮ್ಗೆ? ದಾವೀದ ಹೇಳ್ತಾನೆ, ದಾವೀದ ಯುದ್ಧ ಮಾಡ್ಬೇಕಾದ್ರೆ ಒಂದ್ಸರಿ ಯುದ್ಧದ ಸಮಯದಲ್ಲಿ ಬಂದಾಗ ಓಕೆನಾ, ಅಲ್ಲಿರುವ ಒಬ್ಬ ಎಲ್ಲರಿಗೂ ಹೇಳ್ತಾ ಇರ್ತಾನೆ, ಏನು, ನಾನು ಕಾಡಿನಲ್ಲಿದ್ದಾಗ ಸಿಂಹ ಏನಾದ್ರು ಬಂದು ನನ್ನ ಕುರಿಮರಿನ ಹೊತ್ಕೊಂಡು ಹೋಗೋದಾದ್ರೆ ಆ ಸಮಯದಲ್ಲಿ ಸಿಂಹದಿಂದ ಓಡಿ ಸಿಂಹದ ಬಾಯಿನ ಸೀಳಿ ನನ್ನ ಕುರಿಮರಿನ ಎತ್ಕೊಂಡ್ ಬರ್ತಿದೆ ಎಂಬುದಾಗಿ. ಆಮೇಲೆ ಮತ್ತೆ ದಾವೀದ ಹೇಳ್ತಾನೆ, ನಾನು ಇವತ್ತು ಈ ಗೊಲಿಯಾತನ ಎದುರಿಗೆ ಹೋಗ್ಬೇಕಾದ್ರೆ ಸಿಂಹದ ಬಾಯಿಂದ ಕಾಪಾಡಿದ ನನ್ನ ದೇವರು, ಸಿಂಹದ ಬಾಯಿಂದ ರಕ್ಷಿಸಿದ ನನ್ನ ಯೇಸು ಈ ಸುನ್ನತಿಲ್ಲದ ಫಿಲಿಷ್ಟಿಯರ ಕೈ ನನಗೆ ತಪ್ಪಿಸದಿರೋ ಎಂಬುದಾಗಿ. ಆಮೆನ್. ಇವತ್ತು ನಿಮ್ಮ ಜೀವಿತ, ನೀವು ಕುರಿಗಳಾಗಿರ್ಬೋದು, ಸೈತಾನನು, ಈ ಲೋಕದ ಅಧಿಪತಿ ಇರೋ ಸೈತಾನನು ನಿಮ್ಮನ್ನ ನುಂಗಬೇಕಂತ ಪ್ಲಾನ್ ಮಾಡ್ತಿರ್ಬೋದು, ಅಥವಾ ನಿನ್ನ ಕುಟುಂಬನ ಹಾಳು ಮಾಡ್ತಿರ್ಬೇಕಂತ
ಪ್ರಯತ್ನ ಮಾಡ್ತಿರ್ಬೋದು, ಅದು ನಿನ್ನ ಜೀವಿತನ ಹಾಳು ಮಾಡಿ ನಾಶ ಮಾಡಿ ಯಾರ ಮುಂದೆ ನಿನ್ನ ತಲೆ ಎತ್ತದಂತೆ ಪ್ಲಾನ್ ಮಾಡ್ತಿರ್ಬೋದು. ಭಯ ಪಡಬೇಡ, ನೀ ನಂಬಿರೋದು ಯೇಸುವಿನ ಕುರುಬನ. ಆಮೆನ್, ಹಲ್ಲೆಲೂಯಾ. ಆ ಕುರುಬ ನಿನ್ ಸಿಂಹದ ಬಾಯಲ್ಲಿದ್ರು ಪರವಾಗಿಲ್ಲ, ತೋಳದ ಬಾಯಲ್ಲಿದ್ರು ಪರವಾಗಿಲ್ಲ, ಕರಡಿ ಹತ್ರ ನಿಂತಿದ್ರು ಪರವಾಗಿಲ್ಲ, ನಿನ್ನನ್ನು ಯಾವ ಬಾಯಿ ನಿಲ್ಬೇಕಂತ ಪ್ಲಾನ್ ಮಾಡಿದ್ದು ಆ ಬಾಯಿನ ಸೀಳಿ ಕತ್ತ ನಿನ್ನ ತಪ್ಪಿಸ್ಕೊಂಡು ಬರುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ದಾವೀದ ಹೇಳ್ತಾನೆ, ಯೇಸುವೇ, ಈ ಕುರಿಗಳಿಗೆ ನಾನು ಕುರುಬನಾಗಿರ್ಬೋದು, ಬಟ್ ನನ್ನ ಕುರುಬನು ನೀನಾಗಿದೆಯಾ. ಆಮೆನ್. ಕೇವಲ ಮನುಷ್ಯನಾಗಿರುವಂತ ನಾನೇ ಸಿಂಹದ ಬಾಯಿನ ಸೀಳ್ತೀನಿ ಅಂದ್ಮೇಲೆ ನಿನ್ನ ಗರ್ಜನೆಗೆ ಇಡೀ ಭೂಲೋಕನೇ ಅಲ್ಲಾಡುವಂತದಾಗಿದೆ. ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ನೋಡ್ರಿ, 2ನೇ ವಚನದಲ್ಲಿ ಆತನು ಹಸುರುಗಾವಲುಗಳಲ್ಲಿ ನನ್ನನ್ನ ತಂಗಿಸುತ್ತಾನೆ. ಕುರಿಗಳನ್ನ ಯಾವ ಮನುಷ್ಯ ನೋಡಿ ಮರುಭೂಮಿಯಲ್ಲಿ ಸಾಕೋದಿಲ್ಲ, ಹೌದಾ ಇಲ್ವಾ? ಎಲ್ಲಿ ಮೇವಿರುತ್ತೋ ಅಲ್ಲಿ ಕುರಿಗಳನ್ನ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ದಾವೀದ ಹೇಳ್ತಾನೆ, ಹಸುರುಗಾವಲುಗಳಲ್ಲಿ ನನ್ನನ್ನ ತಂಗಿಸ್ತಾನೆ. ಆಮೆನ್. ನಾನು ಯಾವ ರೀತಿ ನನ್ನ ಕುರಿಗಳನ್ನ ಹುಲ್ಲಿರುವಂತ ಜಾಗದಲ್ಲಿ, ಮೇವಿರುವಂತ ಜಾಗದಲ್ಲಿ, ನೀರಾವರಿ ಇರುವಂತ ಜಾಗದಲ್ಲಿ ನನ್ನ ಕುರಿಗಳನ್ನ ಕರೆದುಕೊಂಡು ಬಂದು ಮೇಯಿಸುತ್ತೀನೋ, ಅದೇ ರೀತಿಯಲ್ಲಿ ನನ್ನ ಕುರುಬನಾಗಿರುವಂತ ಯೇಸು ಕ್ರಿಸ್ತನು ಸಹ ನನ್ನನ್ನ ಹಸುರುಗಾವಲುಗಳಲ್ಲಿ ನನ್ನನ್ನು ಏನ್ ಮಾಡ್ತಾರೆ? ತಂಗಿಸುವಂತ ದೇವರಾಗಿದ್ದಾರೆ. ಆಮೆನ್. ಹಸುರುಗಾವಲುಗಳನ್ನು ನನ್ನನ್ನು ನಡೆಸ್ತಾರೆ, ಅದು ದಿನವೂ ನನಗೆ ಆಹಾರ ಕೊಡ್ತಾರೆ, ಅದು ದಿನವೂ ನನ್ನನ್ನು ಪೋಷಣೆ ಮಾಡ್ತಾರೆ, ಅದು ದಿನವೂ ನನ್ನನ್ನು ಕಾಯುವಂತ ದೇವರಾಗಿದ್ದಾರೆ. ಅದಕ್ಕೆ ದಾವೀದ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇವತ್ತಿನಿಂದ ನೀವೇನಾದ್ರೂ ಯೇಸು ಕ್ರಿಸ್ತನ ನಿಮ್ಮ ಕುರುಬನನ್ನಾಗಿ ನೀವೇನಾದ್ರೂ ಮಾರ್ಪಡಿಸೋದಾದ್ರೆ, ಕುರುಬನನ್ನಾಗಿ ನೀವು ಸ್ವೀಕಾರ ಮಾಡೋದಾದ್ರೆ, ನೀವು ಹೋಗುವಾಗಲೂ ಬರುವಾಗಲೂ ಕುರುಬನು ಕುರಿಗಳನ್ನ, ಓಕೆನಾ, ಕುರಿಗಳನ್ನ ಮನೆಯಿಂದ ಕರ್ಕೊಂಡು ಬಂದ್ಬಿಟ್ಟು ಬಿಟ್ಬಿಡ್ತಾನ, ಬೈಕಲ್ ಹೋಗಿ ಅಂತ ಹೇಳ್ಬಿಟ್ಟು, ಇಲ್ಲ, ಕುರಿ ಎಲ್ಲೆಲ್ಲ ಹೋಗ್ತಾ ಅಲ್ಲ ಎಲ್ಲಿಂದ ಹೋಗ್ತಾನೆ. ಆಮೆನ್, ಹಲ್ಲೆಲೂಯಾ. ಏನಕ್ಕೆ ಹೋಗ್ತಾನೆ ಗೊತ್ತಾ? ಏನಕ್ಕೆ ಹೋಗೋದು ಹೇಳಿ ನೋಡೋಣ. ಕುರುಗಳನ್ನ ಹಸುರುಗಾವಲಿದೆಪ್ಪ ಇಲ್ಲಿ, ಓಕೆ, ಹಸಿರು ಫುಲ್ ಹಸಿರಾಗಿದೆ, ಅಲ್ಲಿ ನೀರು ಹರಿತಾ ಇರುತ್ತೆ, ಓಕೆ, ನೀರು ಹರಿತಾ ಇರುತ್ತೆ, ಸುತ್ತಲೂ ಬೆಟ್ಟ ಗುಡ್ಡಗಳು ಇರುತ್ತೆ. ಕುರಿಗಳನ್ನ ತಂದ್ಬಿಟ್ಟು ಬಿಟ್ಬಿಟ್ಟು ಕುರುಬ ಆರಾಮಾಗಿ ಕುತ್ಕೊಂಡಿರ್ತಾನೆ ಎಲ್ಲಾದ್ರೂ ಜಾಗದಲ್ಲಿ? ಇಲ್ಲ, ಒಂದು ಕೂಲ್ ಹಿಡ್ಕೊಂಡು, ಓಕೆನಾ, ಅವ್ರಿಗೆ ಬೇಕಾದ ಆಹಾರನ ಹಾಕೊಂಡು ಈ ಜಗಳಿಗೆ ಹಾಕೊಂಡು ಏನ್ ಮಾಡ್ತಾ ಇರ್ತಾನೆ? ಕುರಿಯಿಂದನೇ ಹೋಗ್ತಾ ಇರ್ತಾನೆ. ಯಾಕೆ ಹೋಗ್ತಾನೆ ಗೊತ್ತಾ? ಅಲ್ಲಿ ನೀರು ಹರಿತಿದೆ, ಬೈ ಚಾನ್ಸ್ ನಾನು ಕುರಿ ನೀರು ಕುಡಿಬೇಕಾದ್ರೆ ಬಿದ್ದೋಗ್ಬಿಟ್ರೆ? ಆಮೆನ್. ನಿನ್ನ ಜೀವಿತದಲ್ಲೂ ಅಷ್ಟೇ, ಇವತ್ತು ನೀನೇನೇ ಆದ್ರೂ ಕತ್ತು ನಿನ್ನ ಹಸುರುಗಾವಲು ತಗ್ಗಿಸಬೇಕಾದ್ರೆ, ಯಾಕೆ ಕುರುಬನು ಅಷ್ಟು ಶ್ರೇಷ್ಠ ಗೊತ್ತಾ? ಇವತ್ತು ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ, ನೀವೆಲ್ಲಾದ್ರೂ ದಾಟಬೇಕಾದ್ರೆ, ನಿಮ್ಮ ಕಾಲು ದೇವರು ಕೇಳಿದ್ರೆ ಗೊತ್ತಾ, ನಿನ್ನ ಕಾಲು ಜಾರಿತೋ ಎಂದ ಕೂಡಲೇ ಏನ್ ಮಾಡ್ತಾರಂತೆ? ನಮ್ಮನ್ನ ಕೈಗಳಲ್ಲಿ ಎತ್ತಿಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾನೆ, ಹಸುರುಗಾವಲುಗಳಲ್ಲಿ ನನ್ನನ್ನ ತಂಗಿಸುತ್ತಾನೆ. ಆಮೆನ್. ಹಸಿರಾದ ಜಾಗದಲ್ಲಿ ಇವತ್ತು ನಮ್ಮ ಜೀವನ ಒಣಗಿ ಹೋಗಿರೋ ಮರುಭೂಮಿ ಆಗಿರ್ಬೋದು, ಒಣಗಿ ಹೋಗಿರೋ ಹುಲ್ಲಾಗಿರ್ಬೋದು, ಯಾವುದೇ ಕೆಲಸಕ್ಕೆ ಬಾರದ ಜೀವಿತ ನಮ್ಮದಾಗಿರ್ಬೋದು, ಯಾರು ನಮ್ಮನ್ನು ಇಷ್ಟ ಪಡದೇ ಇರ್ಬೋದು. ಒಂದು ತಿಳ್ಕೊಳ್ಳಿ, ನೀವು ಬಟ್ಟೆ ಅಂಗಡಿಗೆ ಹೋಗ್ತೀರಾ ಹೋಗಲ್ವಾ? ನನಗೆ ಇಷ್ಟ ಇಲ್ಲದ ಶರ್ಟ್ ನಾನ್ ಬಿಟ್ಟು ಹೋಗ್ಬಿಟ್ರೆ ಇನ್ನೊಬ್ರು ಅದನ್ನ ಇಷ್ಟ ಪಡ್ತಾರೆ. ಆಮೆನ್, ಹಲ್ಲೆಲೂಯಾ. ಯಾವ ವಸ್ತುನ ಇಷ್ಟವಂತ ಒಬ್ಬ ವ್ಯಕ್ತಿ ಬಿಟ್ಟು ಹೋಗಿರ್ತಾನೋ ಇನ್ನೊಬ್ಬ ವ್ಯಕ್ತಿ ಆ ಶರ್ಟ್ ಇಷ್ಟ ಆಗಿರುತ್ತೆ. ಆಮೆನ್. ಇವತ್ತು ನಿಮ್ಮ ಜೀವನ ಅನ್ಕೋಬಹುದು, ಅಯ್ಯೋ ನಾವು ಯಾವ್ದು ಕೆಲಸಕ್ಕೆ ಬಾರ್ದವಾಗಿದೀವಲ್ಲ, ಯಾರು ನಮ್ಮನ್ನು ಇಷ್ಟ ಪಡ್ತಿಲ್ವಲ್ಲ, ಯಾರು ನಮ್ಮನ್ನು ಸೇರಿಸ್ಕೊಳ್ತಿಲ್ವಲ್ಲ, ನಾವು ಕೂಲಿ ಕೆಲಸ ಮಾಡಿದ್ರೆ. ನಾವು ಭಯ ಪಡಬೇಡಿ, ನೀವು ನಂಬಿರೋದು ಯಾರನ್ನ? ಕುರುಬನ. ಆಮೆನ್, ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನ ಹಸುರುಗಾವಲು ತಗ್ಗಿಸ್ತಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ವಚನ ಹೇಳುತ್ತೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನ ಏನ್ ಮಾಡ್ತಾರೆ ಅಂತ ದೇವರು ಬರಮಾಡುವಂತರಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಮತ್ತೆ ಅರ್ಥ ಆಗ್ತಿದ್ಯಾ? ಯೇಸು ನಮಗೆ ಏನಾಗಿದ್ದಾರೆ ಇವಾಗ? ಕುರುಬನಾಗಿದ್ದಾನೆ. ಆಮೆನ್. ದಾವೀದ ಕುರುಬನಾಗಿದ್ದ, ಆದ್ರೆ ತನ್ನ ಕುರಿಗಳನ್ನು ಎಷ್ಟು ಚೆಂದ ಕಾಯ್ತಿದೆ ಗೊತ್ತ ಅವನು. ಅದೇ ರೀತಿಯಲ್ಲಿ ಇವತ್ತು ಯೇಸುವಿನ ಆಲಯದಲ್ಲಿ, ಯೇಸುವಿನ ಪಾತ್ರದಲ್ಲಿ ನಾವು ಕುರಿಗಳಾಗಿದ್ದೀವಿ. ಆಮೆನ್. ಕುರಿಯ ಗುಣ ಏನ್ ಗೊತ್ತಾ? ಯಾರಿಗೂ ತೊಂದರೆ ಕೊಡೋದಿಲ್ಲ. ಕುರಿಯ ಗುಣ ಯಾವ ಒಂದೂ ಮೇಲಿಲ್ಲ ಅಂತ ಹೋಗ್ಬಿಟ್ಟು, ಕುರುಬ ಎಲ್ಲಿ ಬಿಡ್ತಾನೋ ಅಲ್ಲಿ ಕುರಿಗಳು ಇರ್ತವೆ. ಕುರಿ ಯಾರಿಗೂ ತೊಂದರೆ ಕೊಡೋದಿಲ್ಲ, ಹೌದಲ್ವಾ? ಕುರಿಯಲ್ಲಿ ತಗ್ಗಿಸ್ಕೊಳ್ಳುವಂತ ಗುಣ ಇರುತ್ತೆ. ಕುರಿ ಯಾವ್ದಾರು ತಲೆ ನೋಡಿದೀರಾ? ಸಾಧ್ಯತೆ ನೋಡಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕುರಿ ಹೇಗ್ ನಡೆಯುತ್ತೆ? ತಲೆ ತುರಿಸ್ಬಿಡ್ತಾ ಇರುತ್ತೆ. ಅಂದ್ರೆ ಅರ್ಥ ಏನು?
ಕುರಿಗಳು ದೇವರ ಆಲಯದಲ್ಲಿ ತಗ್ಗಿಸ್ಕೋಬೇಕು. ಆಮೆನ್. ದೇವರ ಪಾದದಲ್ಲಿ ಬಂದಾಗ, ನಾವು ಯೇಸು ಕ್ರಿಸ್ತನ ಆಲಯಕ್ಕೆ ಬಂದಾಗ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮನ್ನು ನಾವೆಲ್ಲ ಬಿಟ್ಬಿಟ್ಟು, ನಮ್ಮ ಹತ್ರ ಆಸ್ತಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಬಲ ಇರ್ಬೋದು, ಶಕ್ತಿ ಇರ್ಬೋದು, ಬ್ಯೂಟಿ ಇರ್ಬೋದು, ಏನೇ ಇರ್ಬೋದು, ನಮ್ಮ ಹತ್ರ ಎಲ್ಲವನ್ನು ಬಿಸಾಕಿ ದೇವರ ಪಾದದಲ್ಲಿ ಬಂದು ನಮ್ಮನ್ನ ತಗ್ಗಿಸ್ಕೋಬೇಕು. ಆಮೆನ್. ಯೇಸುವೆ, ಎಲ್ಲ ನಿನ್ನ ಕೃಪೆಯಪ್ಪ. ನಾನು ನಿಂತಿರುವುದು, ನಾಶವಾಗದೆ ಹೋಗದಿರುವುದು, ನನ್ನಲ್ಲಿ ಹಣ ಇರುವುದು ನಿನ್ನ ಕೃಪೆ, ನನ್ನ ಮನೆ ಕಟ್ಟಿರುವುದು ನಿನ್ನ ಕೃಪೆ, ನಾನು ಜೀವಂತವಾಗಿರುವುದು ನಿನ್ನ ಕೃಪೆ, ನಾನು ಕೆಲಸಕ್ಕೆ ಹೋಗುತ್ತಿರುವುದು ನಿನ್ನ ಕೃಪೆ, ನಾನು ನಿಂತು ಮಾತಾಡ್ತಿರೋದು ನಿನ್ನ ಕೃಪೆ, ನೀವು ಕೂತು ಕೇಳ್ತಿರೋದು ದೇವರ ಕೃಪೆ. ಆಮೆನ್. ಹಲ್ಲೆಲೂಯಾ. ಎಷ್ಟೋ ಜನ ನೋಡಿ ಕೂತ್ಕೊಳ್ಳಿ ಸೊಂಟನೇ ಬರಲ್ಲ, ಯಾಕೆ? ಸೊಂಟನು ಮತ್ತೆ ದೇವರಿಗೆ ಗಟ್ಟಿಯಾದ ಸೊಂಟ ಪಟ್ಟವ್ರೆ. ಹಲ್ಲೆಲೂಯಾ. ಇದಕ್ಕೆ ನಾವು ಆಸ್ತಿ ಬೇಕಾ, ಐಶ್ವರ್ಯ ಬೇಕಾ? ಕೋಟಿ ರೂಪಾಯಿ ಕೊಟ್ಟು ನಿಮ್ಗೆ ಸೊಂಟ ನೆಟ್ಟಿಲ್ಲ ಅಂದ್ರೆ ಕೂತ್ಕೊಳ್ತೀರಾ? ಹೌದಿಲ್ಲ? ಕೋಟಿ ರೂಪಾಯಿ ಬೇಕಾ, ಸೊಂಟ ಬೇಕಾ? ಸರಿಯಾಗಿ ಸೊಂಟ ಇದ್ರೆ ಸಾಕು. ಆಮೆನ್. ಸೊಂಟ ಕಟ್ಟಿದ್ರೆ ಎಷ್ಟು ರೂಪಾಯಿ ಬೇಕಾದ್ರೂ ದುಡಿಬೋದು. ಸೊಂಟನೇ ಏನ್ ದುಡಿತೀರಾ? ಸೊಂಟ ಇಲ್ಲದ್ರೆ ಕೂತ್ಕೊಂಡು ತಿನ್ನಕ್ಕೂ ಆಗಲ್ಲ ನಿಮ್ ಕೈಯಲ್ಲಿ. ಆಮೆನ್. ಆದ್ರಿಂದ ದೇವರೇ ನಮ್ಗೆ ಹೆಚ್ಚಾಗಿ ಏನ್ ಕೊಡು, ನೀನು ಆರೋಗ್ಯವನ್ನು ಕೊಡಪ್ಪ. ಆಮೆನ್. ಎಲ್ಲದಕ್ಕಿಂತ ಯೇಸು ಕ್ರಿಸ್ತನ ನೀವು ಕುರುಬನಾಗಿ ಸ್ವೀಕಾರ ಮಾಡೋದಾದ್ರೆ, ಯೇಸು ಕ್ರಿಸ್ತನ ನಿಮ್ಮ ಸ್ವಂತ ಕುರುಬನಾಗಿ ನೀವೇನಾದ್ರೂ ಸ್ವೀಕಾರ ಮಾಡೋದಾದ್ರೆ, ನಿಮ್ಗೆ ಏನೇ ಪ್ರಾಬ್ಲಮ್ ಬರಲಿ ಆ ಕುರುಬ ನೋಡ್ಕೊಳ್ತಿರ್ಬೇಕಿದೆ. ಆಮೆನ್. ಒಬ್ಬ ಕುರುಬನಿಗೆ ಗೊತ್ತು ಊಟ ಕೊಡ್ಬೇಕೆಂಬುದಾಗಿ ಕುರಿಗಳಿಗೆ, ಒಬ್ಬ ಕುರುಬನಿಗೆ ಗೊತ್ತು ತೋಳ ಬರ್ತಿದ್ರೆ ಇಲ್ಲಿಂದ ಬೇಟೆ ಆಡ್ತಾನೆ ಕುರುಬ. ಆಮೆನ್. ಕುರಿಗಳನ್ನ ಹಿಂದೆ ತಳ್ಬಿಟ್ಟು ಕುರುಬ ಮುಂದೆ ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ಎಂಬುದಾಗಿ ತೋಳಕ್ಕೆ. ಅದೇ ರೀತಿಯಲ್ಲಿ ಇವತ್ತು ನೀವು ಕುರಿಗಳಾಗಿರೋದ್ರ ನಿನ್ನ ಮುಂದುಗಡೆ ಒಬ್ಬ ಕುರುಬ ನಿಂತುಕೊಂಡಿದ್ದಾನೆ, ಆತನೇ ಯೇಸು. ಆಮೆನ್. ನಿನ್ನ ಹಾಳು ಮಾಡ್ಬೇಕಂತ ಎಷ್ಟೆಲ್ಲ ತೋಳಗಳು ಬರ್ತಾ ಇರ್ಬೋದು. ನಿನ್ನ ಹಿಂದೆ ಇರುವಂತ ಕುರುಬ ನಿನಗೆ ತೊಂದರೆ ಬಂದಾಗ, ನಿನಗೆ ಕಷ್ಟ ಬಂದಾಗ, ನಿನಗೆ ನೋವು ಬಂದಾಗ, ನಿನ್ನ ಕೈಯಲ್ಲಿ ಏನ್ ಮಾಡಕ್ಕಾಗಲ್ವ, ಹಿಂದೆ ಇದ್ದಂತ ಕುರುಬ ಮುಂದುಗಡೆ ಬಂದು ನಿಂತ್ಕೊಳ್ತಾನೆ. ಆಮೆನ್. ಹಲ್ಲೆಲೂಯಾ. ಯಾವುದೇ ಒಬ್ಬ ಕುರುಬ ನೋಡಿ ಕುರಿಗಳು ಹಿಂದೆ ಹೋಗ್ತಾ ಇರ್ತಾನೆ, ಹೌದಾ ಇಲ್ವಾ? ಆಮೆನ್. ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ಕುರಿಗಳ ಮುಂದೆ ಬರ್ತಾ ಇರ್ತಾನೆ, ಹೌದಾ ಇಲ್ವಾ? ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ನಿನ್ನ ಕಷ್ಟಗಳು ಬರೋದಾದ್ರೆ ನೀನು ಆರಾಮಾಗಿದೆಯಾ? ಯೇಸು ಕ್ರಿಸ್ತನ ನಿನ್ನ ಹಿಂದೆ ಹೋಗ್ತಾ ಇರ್ತಾರೆ. ನೀನು ಹೋದಲ್ಲೆಲ್ಲ ಜೀವನ ಸಂಚರಿಸ್ತಾ ಇರ್ತಾರೆ. ಯಾವಾಗ ನಿನಗೆ ಕಷ್ಟ ಬಂತು, ಯಾವಾಗ ಮ್ಯಾದ ಕರೀತೀಯೋ, ಕುರುಬನಿ ನೋಡಿ ಮೇಕೆ ಈ ಕುರಿ ಯಾವಾಗ ಸೌಂಡ್ ಮಾಡೋದು, ಏನೋ ಪ್ರಾಬ್ಲಮ್ ಆದಾಗಿ ಮೇನ್ ಅಂತ, ಹೌದಾ ಇಲ್ವಾ? ಕುರುಬನಿ ಗೊತ್ತಾಗುತ್ತೆ, ಓ ಏನೋ ಪ್ರಾಬ್ಲಮ್, ಮುಂದೆ ಬಂದು ನೋಡ್ತಾನೆ ಏನಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿ ನೀವು ಯೇಸು ಹತ್ರ ಬಂದ್ಬಿಟ್ಟು ನೀವು ಬಾಯಿ ತೆರೆದು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಈ ಕುರುಬನ ಮುಂದೆ ಹೇಳ್ಕೊಳ್ಳಿ. ಆಮೆನ್. ಹಲ್ಲೆಲೂಯಾ. ಕುರುಬ ಒಳ್ಳೆ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಮಿಕ್ಕಿನ ನಾನು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೀನಿ. ನಾನು ಬೇರೆ ಸೈಡ್ ಮೆಸೇಜ್ ಹೋಗ್ಬೇಕಿದ್ರೆ ಈಗ ಸ್ಟಾಪ್ ಮಾಡೋಣ. ಆಮೆನ್. ಇದು ಮುಂದಿನ ನೆಕ್ಸ್ಟ್ ವರೆಗೆ ಮುಂದೂಡೋಣ. ಆಮೆನ್. ಹಲ್ಲೆಲೂಯಾ. ಓಕೆನಾ? ಓಕೆ. ನಾನು ನೆಕ್ಸ್ಟ್ ಕಡೆ ಮೆಸೇಜ್ಗೆ ಹೋಗ್ಬೇಕು ಬೇರೆ ಚರ್ಚಿಗೆ, ಆದ್ರಿಂದ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಸ್ವಲ್ಪ ದಯವಿಟ್ಟು 8:00 ನಮ್ಮ ಸರ್ವಿಸ್ ಇರೋದು. ಆಮೆನ್. ಹಲ್ಲೆಲೂಯಾ. ಕಿವಿ ಉಳ್ಳವರೆಲ್ಲ ಕೇಳಿಸ್ಕೋಬಹುದು. ಆಮೆನ್. ಕಿವಿಯವರೆಲ್ಲ ನಿಮ್ಮ ಕಿವಿನ ಸ್ವಲ್ಪ ಮುಂದೆ ಹಾಕಿ. ಹಲ್ಲೆಲೂಯಾ. ಓಕೆ. ಸಭೆ ನಮಗೆ ಭಾನುವಾರ ಆರಾಧನೆ 8:00 ಇರೋದು ಕರೆಕ್ಟಾಗಿ. ಓಕೆನಾ? ಸೊ ದಯವಿಟ್ಟು ನಾವೆಲ್ಲರೂ 8:00 ಬಂದು ನಾವು ಕೂತ್ಕೊಂಡು ಕರ್ತನ ಆರಾಧಿಸುವ. ಆಮೆನ್. ನೀವಾಗಿರುವ ಜಾಗದಲ್ಲಿ ಬಂದು ನಿಂತ್ಕೊಳ್ಳಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ನಾವಾಗಿರುವ ಜಾಗದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರಾರ್ಥಿಸುವ. ಓ ಜೀಸಸ್. ಹಲ್ಲೆಲೂಯಾ. 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 ನಾವೆಲ್ಲ ಕೈಗಳನ್ನು ಎತ್ತುತ್ತಾ ಜೀಸಸ್. ಓ ಹಲ್ಲೆಲೂಯಾ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಮ್ಮ ಕೈಗಳನ್ನು ಕರಗಳ ಪದಗಳಲ್ಲಿ ಎತ್ತುತ್ತಾ ಕೊನೆಯದೇ ಪ್ರಾರ್ಥನೆ ಮಾಡುವ. ಯೇಸುವೇ, ನನ್ನ ಕುರುಬನು ನೀನಾಗಿರೋಪ್ಪ. ಇಷ್ಟು ದಿನ ನಾನು ಯಾರ್ಯಾರನ್ನೋ ನಂಬಿದ್ದೆ, ಇಷ್ಟು ದಿನ ನಾನು ಯಾರ್ಯಾರಿಂದನೋ ಹೋಗ್ತಿದ್ದೆ. ಬಟ್ ಇನ್ನು ಮುಂದೆ ಇವತ್ತಿನ ದಿನದಿಂದ ಯೇಸು ನನಗೆ ಕುರುಬನಾಗಿದ್ದಾನೆ ಎಂಬುದಾಗಿ, ಆತನನ್ನು ನಡೆಸುವ ದೇವರಾಗಿದ್ದಾನೆ, ಆತನನ್ನು ಹಸಿರುಗಾವಲಲ್ಲಿ ತಗ್ಗಿಸುವಾತನಾಗಿದ್ದಾನೆ, ಆತನ ವಿಶ್ರಾಂತಿಕರವಾದ ನೀರುಗಳ ಒಳಗೆ ನಮ್ಮನ್ನು ಬರಮಾಡುವ ದೇವರಾಗಿದ್ದಾನೆ. ಓ ನಾವೆಲ್ಲ ಪ್ರಾರ್ಥಿಸುವ. ಯೇಸುವೇ, ನನ್ನ ಕುರುಬನು ನೀನಾಗಿರೋಪ್ಪ. ಓ ನನ್ನ ವಿಮೋಚಕನು, ನನ್ನ ನಡೆಸುವ ಕುರುಬನು, ನನ್ನ ಕಾಯುವ ಕುರುಬನು, ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಗ್ಗಿಸುವಂತ ಕುರುಬನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ದಾವೀದನು ಹೇಳುವ ಪ್ರಕಾರ ಯೆಹೋವನು ನನಗೆ ಕುರುಬನು ಎಂಬುದಾಗಿ ನಾವು ಬಾಯಿಗಳನ್ನು ತೆರೆದು ಹೇಳುವ. ಯೇಸುವೇ, ಇವತ್ತಿನಿಂದ ನನ್ನ ಜೀವಿತದಲ್ಲಿ ನೀನು ಕುರುಬನಾಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವನೇ. ನನ್ನ ಜೀವಿತದಲ್ಲಿ ನೀ ಬಂದು ಸಂತೋಷ ತಂದು ನನ್ನ ಬಾಳಿನಲ್ಲಿ ನೀ ಬಂದು ಉಲ್ಲಾಸ ನೀಡುವೆ.
ನನ್ನ ಜೀವಿತದಲ್ಲಪ್ಪ ನೀನು ಕುರುಬನಾಗಿ ಬಂದು, ನನ್ನ ಜೀವಿತದಲ್ಲಿ ನೀನು ಕುರುಬನಾಗಿ ಬಂದು ಈಗ ನನ್ನ ದುಃಖವನ್ನು ಮಾರ್ಪಡಿಸಿದೆ, ಈಗ ನನ್ನ ಕಷ್ಟಗಳನ್ನ ಮಾರ್ಪಡಿಸಿದೆ, ಈಗ ನನ್ನ ಹೃದಯದ ವೇದಗಳನ್ನ ಮಾರ್ಪಡಿಸಿದೆ ಯೇಸಪ್ಪ. ಯಾರಿಗೂ ಹೇಳಿಕೊಳ್ಳಲಾಗದಿರುವಂತಹ ವೇದನೆಗಳು, ಯಾರಿಗೂ ಹೇಳಿಕೊಳ್ಳಲಾಗದಂತಹ ಕಷ್ಟ ಕಣ್ಣೀರುಗಳು ದೇವರೇ, ಇಗೋ ನೀ ನಮಗೆ ಕುರುಬನಾಗಿ ಬಂದು, ನೀ ನಮಗೆ ರಕ್ಷಕನಾಗಿ ಬಂದು ಯೇಸುವೆ ನಮ್ಮ ಕಣ್ಣೀರನ್ನೆಲ್ಲ ಒರೆಸಿದಕ್ಕಾಗಿ ಸ್ತೋತ್ರ. ಓ ನಿನ್ನ ಕುರಿಮರಿಯಾದ ನನ್ನನ್ನು ದೇವನೇ ಹಸಿರು ಹುಲ್ಲು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಜೀಸಸ್ ಹಲ್ಲೆಲೂಯಾ. ಯೇಸಪ್ಪ ಯೇಸುವೆ ನಿಮ್ಮ ಪಾದದಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ಕರ್ತನೆ. ಈಗ ನಮ್ಮನ್ನು ನಾವು ನಿನ್ನ ಕೈ ಒಪ್ಪಿಸಿ ಕೊಡ್ತಿದ್ದೇವೆ ದೇವನೇ. ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಪ್ಪ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಜನರಿಗೂ ಕರ್ತನೆ ಯಾವುದೇ ಒಂದು ಕಾರ್ಯಗಳಾಗಿದ್ದರು ರೈಟ್ ನಾವು ಯೇಸುವಿನ ನಾಮದಲ್ಲಿ ಕರ್ತನೆ ಓ ನಿನ್ನ ಪ್ರಸನ್ನತೆ ನಿನ್ನ ಬಿಡುಗಡೆ ಆಗ್ಬಹುದು ದೇವನೇ. ಈಗ ನಾನು ಸುರಿಸ್ತಾ ಇದ್ದೇನೆ ಯೆಹೋವ ರಾಫಾ, ಯೆಹೋವ ರಾಫಾ, ಯೆಹೋವ ರಾಫಾ ನೀನು ನಿಮ್ಮ ಮೇಲೆ ಇಳಿದು ಬರಬೇಕು ಪ್ರಾರ್ಥನೆ ಮಾಡ್ತಿದ್ದೆಪ್ಪ. ಓ ಎಲ್ಲ ಬಿಡುಗಡೆಗಳು, ಎಲ್ಲ ಬಲಹೀನತೆ ಕಾರ್ಯಗಳು, ದೇಹದಲ್ಲಿರುವ ಎಲ್ಲ ಕಾಯಿಲೆಗಳು ರೈಟ್ ಯೇಸುವಿನ ನಾಮದಲ್ಲಿ ದೇವನೇ ಅದು ಬಿಡುಗಡೆ ಉಂಟಾಗಲಿ ಪ್ರಾರ್ಥನೆ ಮಾಡ್ತಿದ್ದೆಪ್ಪ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವೇ. ಇಲ್ಲಿವರೆಗೆ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕಲ್ವಾರಿ ಸಭೆಯೇ ಯೇಸು ಕ್ರಿಸ್ತ ನಮಗೆ ಕುರುಬನಾಗಿದ್ದಾನೆ. ಓ ಹಲ್ಲೆಲೂಯಾ. ಆತನು ಇವತ್ತಿನಿಂದ ಇನ್ನು ಮುಂದೆ ನಮ್ಮ ಕುರುಬನಾಗಿದ್ದು ಆತ ನಮ್ಮ ನಡೆಸುವ ದೇವರಾಗಿದ್ದಾನೆ. ಹೋಗುವಾಗಲೂ ಬರುವಾಗಲೂ, ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ನಾವು ಕೂತುಕೊಳ್ಳುವಾಗಲೂ ಏಳುವಾಗಲೂ ಆತ ನಮಗೆ ಕುರುಬನಾಗಿದ್ದು ನಮ್ಮ ರಕ್ಷಿಸುವಂತಹ ದೇವರಾಗಿದ್ದಾನೆ. ಆತ ನಮ್ಮ ಕುಟುಂಬವನ್ನು ಕಾಯುವ ಕುರುಬನಾಗಿದ್ದಾನೆ. ಆತ ನಮ್ಮ ಜೀವಿತವನ್ನು ಕಾಯುವಂತ ಕುರುಬನಾಗಿದ್ದಾನೆ. ಆತ ನಮ್ಮ ಮಕ್ಕಳನ್ನು ಕಾಯುವಂತ ಕುರುಬನಾಗಿದ್ದಾನೆ. ಓ ಹಲ್ಲೆಲೂಯಾ. ಅಪ್ಪ ಇಲ್ಲಿ ಬಂದಿರೋ ಎಲ್ಲ ನೀನು ಆಶೀರ್ವದಿಸ್ತೇವೆ. ಆನ್ಲೈನ್ ಮೂಲಕ ನೋಡುತ್ತಿರುವಂತ ಅಷ್ಟು ನಿನ್ನ ಮಕ್ಕಳನ್ನು ದೇವರೇ ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸ್ತೇವೆ. ಇಲ್ಲಿ ಬಂದಿರೋ ಮಕ್ಕಳಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ದೇವನೇ ನೀನು ಅವರಿಗೆ ಪೂರೈಸಿ ನಡೆಸು. ಯೆಹೋವ ಈರೆ ಎಲ್ಲಾ ಸಮಯದಲ್ಲೂ ಒದಗಿಸುವ ಆತನ ಇರೋದಕ್ಕಾಗಿ ಸ್ತೋತ್ರಪ್ಪ. ಯೆಹೋವ ರಾಫಾ ಇಸ್ರಾಯೇಲರೇ ನಾನು ನಿಮಗೆ ಆರೋಗ್ಯದಾಯಕ ಎಂದು ಹೇಳಿದಕ್ಕಾಗಿ ಸ್ತೋತ್ರಪ್ಪ. ಈತನೇ ನಮಗೆ ಆರೋಗ್ಯವನ್ನು, ಬಲವನ್ನು, ಜ್ಞಾನವನ್ನು, ಸಂತೋಷವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಒಳ್ಳೆಯ ತಂದೆ. ನನ್ನ ಮನವೇ ಹೊರಲು ಕೊಂಡಾಡು, ನನ್ನ ಸರ್ವದಾತ್ರ ಪವಿತ್ರನಾಮ ಕೀರ್ತಿಸ್ತೇನೆ. ನನ್ನ ಮನವೇ ಹೊರಲು ಕೊಂಡಾಡು, ಆತ ಮಾಡಿದ ಸಕಲ ಉಪಕಾರಗಳನ್ನು ಒಂದನ್ನು ಸಹ ಮರಿಬೇಡ. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಸೊ ಹೊಸಬರು ಬಂದವರಿಂದ ದಯವಿಟ್ಟು ಸ್ವಲ್ಪ ಮಾತ್ರ